ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭುವನಶ್ರೀಯ. ನಾನು 6ನೇ ತರಗತಿಯಲ್ಲಿ JHPS ದೊಡ್ಡನಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಈ ದಿನ ಸಸ್ಯಗಳ ಎಲೆಗಳು, ಬೇರುಗಳು ಮತ್ತು ಬೀಜಗಳ ಬಗ್ಗೆ ತಿಳಿಸಲಿದ್ದೇನೆ. ಈ ಸಸ್ಯದ ಹೆಸರು ರೋಸನ್ ಸಸ್ಯ. ಮೊದಲಿಗೆ ನಾನು ಎಲೆಗಳ ಬಗ್ಗೆ ತಿಳಿಸುತ್ತೇನೆ. ಈ ಸಸ್ಯದ ಎಲೆಗಳನ್ನು ಗಮನಿಸಿದಾಗ, ಈ ವರ್ಣಕಾಮಚೂರದಿಂದ ವೀಕ್ಷಿಸಿದಾಗ ಈ ಸಸ್ಯದ ಎಲೆಗಳು ಜಾಲಬಂಧ ನಾಳವಿನ್ಯಾಸ ಹೊಂದಿರುವುದನ್ನು ಕಾಣಬಹುದು. ಈ ಸಸ್ಯದ ಎಲೆಗಳ ನಂತರ ಈ ಸಸ್ಯದ ಬೇರಿನ ಬಗ್ಗೆ ತಿಳಿಯೋಣ. ಈ ಸಸ್ಯದ ಬೇರಿನ ಬಗ್ಗೆ ತಿಳಿಯುವುದಾದರೆ, ಈ ಸಸ್ಯದ ಬೇರು ಒಂದು ಮುಖ್ಯ ಬೇರನ್ನು ಹೊಂದಿದ್ದು, ಅದರ ಸುತ್ತಲೆಲ್ಲ ಹಲವಾರು ಸಣ್ಣ ಸಣ್ಣ ಕವಲೊಡೆದಿರುವ ಬೇರುಗಳಿದ್ದರೆ ಆ ಮುಖ್ಯ ಬೇರನ್ನು ತಾಯಿ ಬೇರು ಎಂದು ಕರೆಯುತ್ತೇವೆ. ಈ ಸಸ್ಯದ ಬೇರಿನ ನಂತರ ಈ ಸಸ್ಯದ ಬೀಜಗಳ ಬಗ್ಗೆ ತಿಳಿಯೋಣ. ಈ ಸಸ್ಯದ ಬೀಜಗಳು ದ್ವಿದಳ ಬೀಜಗಳನ್ನು ಹೊಂದಿದೆ. ಈ ಸಸ್ಯದ ಬೀಜಗಳು 2 ಬೀಜದಳಗಳನ್ನು ಹೊಂದಿದ್ದು, ಆ ಬೀಜಗಳನ್ನು ದ್ವಿದಳ ಬೀಜ ಎಂದು ಕರೆಯುತ್ತೇವೆ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ನಮ್ಮ ಗುರುಗಳಿಗೆ ಧನ್ಯವಾದಗಳು.